ಸ್ನೇಹಿತರೆ, ಇವತ್ತು ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಕೊನೆವರೆಗೂ ನೋಡಿ, ನಿಮ್ಗೆ ಯಾವುದೋ ಒಂದು ಟಿಪ್ಪು ಯೂಸ್ಫುಲ್ ಆಗೇ ಆಗತ್ತೆ. ಈಗ ಮೊದಲನೇ ಟಿಪ್ ನೋಡೋಣ. ಗೋಲ್ಡ್ ಚೈನ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಚೈನ್ ಆಗಿರ್ಬೋದು. ಒಂದೊಂದು ಸಲ ಹುಕ್ ಏನಿರುತ್ತೋ ಇರೋದಿಲ್ಲ, ಮುರಿದೋಗಿರುತ್ತೆ ಅಂತ ಆ ಟೈಮಲ್ಲಿ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಕಿವಿಗೆ ಹಾಕ್ಕೊಳ್ತೀವಲ್ಲ ಓಲೆ, ಈ ಥರ ತಿರ್ಪ ಇರೋವಂಥ ಓಲೆ ತಗೊಳ್ಳಿ. ಸ್ವಲ್ಪ ಚೆನ್ನಾಗಿ ಡಿಸೈನ್ ಆಗಿರೋದು ತೊಗೊಂಡ್ರೆ ಅಂತೂ ಸಕ್ಕದಾಗಿ ಕಾಣುತ್ತೆ. ನನ್ನ ಹತ್ರ ಈ ಥರ ಪೆಂಡೆಂಟ್ ಥರ ಇರೋವಂಥ ಓಲೆ ಇತ್ತು. ಈ ಥರ ಹಾಕಿ ಮತ್ತು ಎರಡು ಕಡೆಯೂ ಸೇರಿಸ್ಕೊಂಬಿಡಿ. ಸೇರಿಸ್ಬಿಟ್ಟು ಲಾಕ್ ಮಾಡೋದಕ್ಕೆ ತಿರ್ಪ ಏನಿರುತ್ತೆ ಆ ತಿರ್ಪನ ತಿರ್ಗಿಸ್ಕೊಂಬಿಡಿ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದು ಓಲೆ ಥರನೇ ಕಾಣಲ್ಲ, ಒಳ್ಳೆ ಪೆಂಡೆಂಟ್ ಥರ ಸೂಪರಾಗಿ ಕಾಣುತ್ತೆ. ಲಾಕ್ಗೆ ಹುಕ್ಕು ಜೊತೆಗೆ ಒಂದು ಪೆಂಡೆಂಟು ಬಂದಂಗಾಯ್ತು. ನೋಡಿದ್ರಾ? ಈಗ ನನಗೆ ಕತ್ತಿಗೆ ಹಾಕ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡ್ತಿರ್ಬೋದು ಸ್ನೇಹಿತರೆ, ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ ಅಲ್ವಾ? ಸೊ ನೆಕ್ಸ್ಟ್ ಟೈಮು ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಗೋಲ್ಡು, ಆರ್ಟಿಫಿಷಿಯಲ್ ಎಲ್ಲದಕ್ಕೂ ದುಡ್ಡು ಕೊಟ್ಟೆ ತಂದಿರ್ತೀವಪ್ಪ. ಈ ಹುಕ್ ಅಂದರೆ ಏನಿರುತ್ತೋ, ಲಾಕ್ ಸಿಸ್ಟಮ್ ಏನಿರುತ್ತೋ ಅದನ್ನು ನಾವು ಅದರಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಮೆಥಡಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ. ಎಕ್ಸ್ಟ್ರಾ ಲಾಕ್ ಅಂದರೆ ಹಾಕಿರ್ತೀವಿ, ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹಾಕ್ಕೊಂಡ್ಮೇಲೆ ಭಯ ಆಗ್ತಾ ಇರತ್ತೆ, ಬಿದ್ದೋಗ್ಬಿಡತ್ತೆ ಅಂತ. ಆ ಟೈಮಲ್ಲಿ ಈ ಥರ ರಬ್ಬರ್ದು ಬಟನ್ಸು ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಇದ್ದೇ ಇರುತ್ತೆ. ನಮ್ಮ ಆರ್ಟಿಫಿಷಿಯಲ್ ಓಲೆದು ಆ ರಬ್ಬರ್ದು ಬಟನ್ ಏನಿರುತ್ತೋ, ರಬ್ಬರ್ ಬಟನ್ ತಗೊಂಡು ಈ ಲಾಕ್ ಸಿಸ್ಟಮ್ ಏನಿರುತ್ತೋ ಹುಕ್ಗೆ ಹಾಕಿಬಿಟ್ರೆ ಅಂತೂ ಡಬಲ್ ಲಾಕ್ ಆಗಿಬಿಡತ್ತೆ, ಬೀಳೋದೇ ಇಲ್ಲ. ನಾವು ಬಿಚ್ಚೋವರೆಗೂ ಟೈಟಾಗಿ ಗ್ರಿಪ್ಪಾಗಿ ಎದ್ದೋಗ್ಬಿಡತ್ತೆ. ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ನೇ ಪಡೆದಿರ ನೆಕ್ಸ್ಟ್ ಟೈಮ್ ಈ ರಬ್ಬರ್ ಹಾಕಿಬಿಟ್ಟು ಮಕ್ಕಳಿಗಾಗಲಿ ನೀವಾಗಲಿ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಈ ಥರ ಆರ್ಟಿಫಿಷಿಯಲ್ಲು ಅಂದರೆ ಎಷ್ಟೇ ಗೋಲ್ಡ್ ಇದ್ರೂ ಕೂಡ ಆರ್ಟಿಫಿಷಿಯಲ್ ಮೇಲೆ ನಮಗೆ ಲೋಕ ಹೋಗ್ತಾ ಇರುತ್ತೆ ಆ ಕಡೆಗೇ. ಯಾಕಂದರೆ ಡಿಫ್ರೆಂಟ್ ಸ್ಟೈಲ್ಸ್ ಬರ್ತಾನೆ ಇರತ್ತೆ. ಒಂದೊಂದ್ಸಲ ಎಷ್ಟೇ ಹುಷಾರಾಗಿಟ್ಟರು ಕೂಡ ಮುರಿದೋಗ್ಬಿಡತ್ತೆ, ಎಷ್ಟೇ ಕೇರ್ ಮಾಡಿದ್ರು ಕೂಡ. ಆ ಟೈಮಲ್ಲಿ ನಾವು ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಥರ ಒಂದೊಂದು ಕಂಬಿ ಸಿಗತ್ತೆ ಸ್ಟೋರಲ್ಲಿ. ಬೈಂಡಿಂಗ್ ಕಂಬಿ ಕೊಡಿ ಅಂದರೆ ಕೊಡ್ತಾರೆ. ಒಂದು 10 ರೂಪಾಯಿಗೆ ಒಂದಷ್ಟು ಉದ್ದ ಕೊಡ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಗೋಲ್ಡ್ ಆದರೆ ಅಂಗಡಿಗೆ ಆಚಾರ್ಯ ಹತ್ರ ತೊಗೊಂಡೋದ್ರೆ ಆರಾಮ್ಸೆ ರೆಡಿ ಮಾಡಿಕೊಡ್ತಾರೆ ದುಡ್ಡು ಕೊಟ್ಟರೆ. ಆದರೆ ಆರ್ಟಿಫಿಷಿಯಲ್ ತೊಗೊಂಬರೋದೊಂದೇ ಯಾರೂ ರೆಡಿ ಮಾಡಿಕೊಡಲ್ಲ. ಅದಕ್ಕೆ ನಾವು ಈ ಮೆಥಡ್ನ ನಾವು ಪಾಲಿಸೋದ್ರಿಂದ ಯಾವುದು ದುಡ್ಡು ಕೊಟ್ಟು ತಂದಿರ್ತೀವಲ್ವ, ಯಾವುದೇನು ಸುಮ್ಮನೆ ಬರಲ್ವಲ್ಲ. ಸೊ ಚೆನ್ನಾಗಿರುತ್ತೆ ಚೈನು, ಬಿಸಾಡೋಕ್ಕೆ ಮನಸ್ಸು ಬರಲ್ಲ. ಸೊ ಈ ಥರ ನೀವು ಇರೋದ್ರಲ್ಲೇ ನಾವು ಸರಿ ಮಾಡ್ಕೊಂಬಿಟ್ರೆ ನೀಟಾಗಿ ಇರುತ್ತೆ ನೋಡಿ. ಈ ಥರ ಬೈಂಡಿಂಗ್ ವೇರ್ ತೊಗೊಂಬಂದು ನೀಟಾಗಿ ಲಾಕ್ ಮಾಡ್ಕೋಬೇಕು. ಮೇಲೆಯಿಂದ ಹಾಕ್ಕೊಂಡು ಕೆಳಗಡೆಗೆ ಎರಡು ತೊಗೊಂಡು ನೀಟಾಗಿ ಸುತ್ಕೊಬೇಕು ಟೈಟಾಗಿ. ಲೂಸ್ ಹಾಕಬೇಡಿ, ಲೂಸ್ ಆಗಿಬಿಡತ್ತೆ. ಸ್ವಲ್ಪ ಟೈಟಾಗಿ ಸುತ್ಕೊಂಬಿಡಿ. ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ನೀಟಾಗಿ ಸೀಸರಲ್ಲಿ ಕಟ್ ಮಾಡ್ಕೊಂಬಿಡಿ. ಈ ಥರದ್ದೆಲ್ಲ ಯೂಸ್ಫುಲ್ ವಸ್ತುಗಳು ಸ್ನೇಹಿತರೆ ತಂದು ಮನೇಲಿ ಇಟ್ಕೊಂಬಿಡಿ. ಎಲ್ಲಾದರೂ ಕಾಣಿಸಿದೆಯಾ ಅಂದರೆ ಆಗಾಗ ಈ ಥರದ್ದೆಲ್ಲ ರಿಪೇರಿಗಳಾದರೆ ನಾವೇ ಮನೆಯಲ್ಲಿ ಯಾವುದೇ ಖರ್ಚಿಲ್ದಿರ ದುಡ್ಡು ಕೊಡ್ದಿರ ನಾವೇ ಈಸಿಯಾಗಿ ಸರ್ವಿಸ್ ಮಾಡ್ಕೋಬೋದು. ನೀಟಾಗಿ ಬೆಂಡ್ ಮಾಡಿಬಿಡಿ, ಶಾರ್ಪ್ ಇರುತ್ತಲ್ಲ ಅದಕ್ಕೋಸ್ಕರ. ನೋಡ್ತಿರ್ಬೋದು, ಕಟ್ಟಾಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಈಸಿಯಾಗಿ ನಾವೇ ರೆಡಿ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟ್ ಟೈಮ್ ಈ ಥರ ಆದಾಗ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು, ನಾರ್ಮಲಾಗಿ ಹುಕ್ನ ನಾವು ಹಾಕೋ ರೀತಿ ನೋಡಿ, ಈ ಥರ ನಾರ್ಮಲಾಗಿ ಹಾಕಿಬಿಟ್ಟು ಪ್ರೆಸ್ ಮಾಡಿಬಿಡ್ತೀವಿ. ಆ ಥರ ಮಾಡಬಾರ್ದು. ಆ ಥರ ಮಾಡೋದ್ರಿಂದ ನಾವು ಅಂದರೆ ಯಾವ ರೀತಿ ಜಾರ್ಕೊಂಬಿಡುತ್ತೆ, ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ, ಲೂಸ್ ಆಗಿಬಿಡುತ್ತೆ ಅಂತ ನೋಡಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಹುಕ್ ಒಳಗಡೆ ಹಾಕಿದ್ಮೇಲೆ ಮೇಲೆ ಆ ಸೆಂಟ್ರ್ ಪೋರ್ಷನ್ ಇರುತ್ತೆ ಅಲ್ಲಿವರೆಗೂ ತೊಗೊಂಡು ಆಮೇಲೆ ನೀವು ಆ ಹುಕ್ಕನ್ನ ಏನಿರುತ್ತೋ ಅದನ್ನ ಪ್ರೆಸ್ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ಡಬಲ್ ಲಾಕ್ ಆಗುತ್ತೆ. ಕೆಳಗಡೆ ಬೀಳ್ದೇ ಇರೋಂಗೆ, ಜಾರದೇ ಇರೋಂಗೆ, ಕಳ್ದೋಗ್ದಿರ ಇರೋಂಗೆ ಕಾಪಾಡುತ್ತೆ. ಸೊ ನೋಡ್ತಿರ್ಬೋದು, ಈ ಥರ ನೆಕ್ಸ್ಟ್ ಟೈಮ್ ನೀವು ಈ ಥರ ಲಾಕ್ ಮಾಡೋವಾಗ ಈ ಮೆಥಡಲ್ಲಿ ಮಾಡಿ. ಈಗ ಕೊನೆ ಟಿಪ್ ನೋಡೋದಾದರೆ, ಚೈನ್ ಎಲ್ಲ ಟಿಪ್ಸು ಕೊಟ್ಟೆ, ಬೀಳ್ದೇ ಇರೋಂಗೆ, ಜಾರದೇ ಇರೋಂಗೆ ಅಂತ ಎಲ್ಲ ಮಾಡಿ ಯಾರು ಕಿತ್ಕೊಳ್ಳೋರು ಅಂದರೆ ಯಾರು ಅಕ್ಕಪಕ್ಕ ಕಳ್ಳರು ಅಂತಿರ್ತಾರೆ ಎಲ್ಲರೂ ಹೋದರೆ, ಆ ಭಯನೂ ಇರುತ್ತಲ್ಲ. ಆ ಟೈಮಲ್ಲಿ ಮಕ್ಕಳಿಗಂತೂ ಹಾಕಿದಾಗ ಬಟ್ಟೆಗೊಂದು ಸೇಫ್ಟಿ ಪಿನ್ ಹಾಕಿ ಚೈನ್ ಒಳಗಡೆ ಸೇರಿಸಿ ಹಾಕೋದ್ರಿಂದ
ಅವ್ರೇನು ಚೈನ್ ಕಿತ್ಕೊಳ್ಳೋ ಅಂತ ಟ್ರೈ ಮಾಡಿದ್ರು ಕೂಡ ಅದು ಪಿನ್ ಹಾಕಿರ್ತೀವಲ್ವ, ಪಿನ್ ಹಾಕಿರೋದ್ರಿಂದ ಯಾವುದೇ ರೀತಿ ಬರದೇ ಇರೋಂಗೆ ಹೆಲ್ಪ್ ಆಗುತ್ತೆ. ಸೊ ಅಷ್ಟರಲ್ಲಿ ಅವ್ರು ಕಿತ್ಕೊಳ್ಳೋ ಅಷ್ಟರಲ್ಲಿ ನೋಡ್ಕೊಳ್ಬೋದಲ್ವ, ಅದರಿಂದ ನಿಮಗೆ ಹೇಳಿದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಟಿಪ್ಸು, ತುಂಬ ಯೂಸ್ಫುಲ್ ಟಿಪ್ಸ್ ಅಂತ ಅನ್ಕೋತೀನಿ. ಈ ಟಿಪ್ಪಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.